ಆತ್ಮೀಯ ಸ್ನೇಹಿತರೆ, ನಿಮ್ಮದೇ ಆಗಿರುವಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಆತ್ಮೀಯವಾದಂಥ ಸ್ವಾಗತ. ನಾವು ಇವತ್ತು SSLC ಸಮಾಜ ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ 80 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ನೋಡೋಣ. ಈಗಾಗಲೇ ನಾವು ಭಾಗ 1 ಬಗ್ಗೆ ಚಾನಲ್ ಹಾಕಲಾಗಿದೆ ಯೂಟ್ಯೂಬ್ ಚಾನಲಲ್ಲಿ. ಈಗ ಭಾಗ 2 ಬಗ್ಗೆ ನೋಡುವಂಥದ್ದು. ಇಲ್ಲಿ ಸಮಾಜಶಾಸ್ತ್ರ ಪಾಠ 1 ಸಾಮಾಜಿಕ ಸ್ತರ ವಿನ್ಯಾಸದ ಪಾಠದ ಬಗ್ಗೆ ಪ್ರಶ್ನೆಗಳು ಬರುವಂಥವು ಯಾವ ಪ್ರಮುಖ ಪ್ರಶ್ನೆಗಳಂದರೆ ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥ ಬರ್ಬೋದು ಮತ್ತು ಅಸ್ಪೃಶ್ಯತೆ ಸಾಮಾಜಿಕ ಪಿಡುಗು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಬರ್ಬೋದು, ಅಥವಾ ಅಸ್ಪೃಶ್ಯತೆ ನಿವಾರಣೆಗೆ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಬೋದು ಅನ್ನುವಂಥ ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ಬೋದು. ಇನ್ನು ಪಾಠ 2ರಲ್ಲಿ ದುಡಿಮೆ ಮತ್ತು ಆರ್ಥಿಕ ಜೀವನ, ಈ ಪಾಠದ ಮೇಲೆ ಬರುವಂಥ ಪ್ರಮುಖ ಪ್ರಶ್ನೆಗಳು ಯಾವ್ಯಾವಂದ್ರೆ ಒಂದು ಶ್ರಮ ವಿಭಜನೆ ಅರ್ಥ ಬರ್ಬೋದು, ಅಥವಾ ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆಯ ಅರ್ಥ ಬರಬಹುದು, ನಿರುದ್ಯೋಗ ಅರ್ಥ ಕಾರಣ ಪರಿಹಾರದ ಬಗ್ಗೆ ಕೇಳಬಹುದು, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸದ ಬಗ್ಗೆ ಪ್ರಶ್ನೆ ಕೇಳಬಹುದು, ಅಥವಾ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳನ್ನು ಸಹ ಕೇಳಬಹುದು. ಇಷ್ಟು ನೀವು ನೋಡ್ಕೊಂಡು ಹೋಗಬೇಕಾಗ್ತತಿ. 3ನೇ ಪಾಠದಲ್ಲಿ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಪಾಠದ ಬಗ್ಗೆ ಬರುವಂಥ ಪ್ರಶ್ನೆಗಳಾವಂದ್ರೆ ಜನಮಂದೆ ಮತ್ತು ದೊಂಬಿ, ಅಥವಾ ಪರಿಸರ ಚಳುವಳಿಗಳು, ಅಥವಾ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ಬಗ್ಗೆ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು 4ನೇ ಪಾಠದಲ್ಲಿ ಸಾಮಾಜಿಕ ಸವಾಲುಗಳು, ಈ ಪಾಠದ ಮೇಲೆ ಬರುವಂಥ ಪ್ರಶ್ನೆಗಳು ಯಾವ್ಯಾವಂದ್ರೆ ಬಾಲಕಾರ್ಮಿಕತೆ ಕಾರಣ, ದುಷ್ಪರಿಣಾಮ, ನಿಯಂತ್ರಣ ಕ್ರಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು ಪ್ರಮುಖವಾಗಿ, ಅಥವಾ ಬಾಲ್ಯ ವಿವಾಹ ಅದರ ಕಾರಣ, ಪರಿಣಾಮ ಮತ್ತು ನಿಯಂತ್ರಣದ ಬಗ್ಗೆ ಪ್ರಶ್ನೆ ಕೇಳಬಹುದು. ನೆಕ್ಸ್ಟು ವರದಕ್ಷಿಣೆ ಅದರ ದುಷ್ಪರಿಣಾಮಗಳೇನು ಮತ್ತು ಪರಿಹಾರ ಕ್ರಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಲಾಸ್ಟು ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ ವ್ಯಾಖ್ಯಾನಿಸಿ ಅನ್ನುವಂತಹದ್ರ ಮೇಲೆ ಪ್ರಶ್ನೆಗಳು ಸಹ ಬರುವಂಥದ್ದು. ಇನ್ನು ಭೂಗೋಳಶಾಸ್ತ್ರದಲ್ಲಿ ಬರುವಂಥ ಪ್ರಶ್ನೆಗಳ ಬಗ್ಗೆ ನೋಡುವಂಥದ್ದು. 1ನೇ ಪಾಠ ಭಾರತ ಭೌಗೋಳಿಕ ಸ್ಥಾನ ಪ್ರಾಕೃತಿಕ ಲಕ್ಷಣಗಳು, ಈ ಪಾಠದ ಮೇಲೆ ಬರುವಂಥ ಪ್ರಶ್ನೆಗಳು ಭಾರತದ ಸ್ಥಾನ, ನೆರೆಹೊರೆ ದೇಶಗಳು ಅನ್ನುವಂಥರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು, ಅಥವಾ ಭಾರತದ ಪ್ರಾಕೃತಿಕ ವಿಭಾಗಗಳು ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು ಭಾರತದ ಭೂ ಸ್ವರೂಪಗಳು ಅದರ ಸ್ಥಳವನ್ನು ಗುರುತಿಸುವಂಥದ್ರ ಬಗ್ಗೆ ಸಹ ಪ್ರಶ್ನೆ ಬರುವಂಥದ್ದು ಪ್ರಮುಖ ಪ್ರಶ್ನೆ ಬರಬಹುದು. ಪಾಠ 2 ಭಾರತ ಋತುಗಳು ಅನ್ನುವಂಥ ಪಾಠದ ಮೇಲೆ ಬರುವಂಥ ಪ್ರಶ್ನೆಗಳು 4 ಋತುಮಾನಗಳ ಬಗ್ಗೆ ಬರಬಹುದು, ಅಥವಾ ಬೇಸಿಗೆ ಕಾಲದಲ್ಲಿ ಮಳೆ ಹೆಸರುಗಳು ವಿವಿಧ ರಾಜ್ಯದಲ್ಲಿ ಇರುವಂಥದ್ದನ್ನು ಸಹ ಕೇಳುವಂಥ ಪ್ರಶ್ನೆಗಳು, ಮತ್ತು ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟದ ಕಾರಣ ಏನು ಅಂತ ಪ್ರಶ್ನೆ ಕೇಳ್ಬೋದು. ಈ ಪ್ರಶ್ನೆಯನ್ನು ಬಹಳ ಸಲ ಕೇಳಿರುವಂಥದ್ದು, ಭಾಳ ಪ್ರಮುಖವಾಗಿರುವಂಥ ಪ್ರಶ್ನೆ, ಇದನ್ನು ನೋಡ್ಕೊಂಡು ಹೋಗಬೇಕಾಗಿರುವಂಥದ್ದು ಪ್ರಶ್ನೆ ಅಂತಲೇ ಹೇಳ್ಬೋದು. ಇನ್ನು 3ನೇ ಪಾಠದಲ್ಲಿ ಭಾರತದ ಮಣ್ಣುಗಳು ಅನ್ನುವಂಥ ಪಾಠದ ಮೇಲೆ ಬರುವಂಥ ಪ್ರಶ್ನೆಗಳು 6 ಮಣ್ಣಿನ ಪ್ರಕಾರಗಳು ಅನ್ನುವಂಥದ್ದನ್ನು ಸಹ ಕೇಳುವಂಥದ್ದು ಸಾಧ್ಯತೆಗಳು ಭಾಳಷ್ಟಿವೆ. ಇನ್ನು ಮಣ್ಣಿನ ಸವೆತ ಮತ್ತು ಅದರ ಅರ್ಥ, ಕಾರಣ, ಪರಿಣಾಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಇಲ್ಲಾಂದ್ರೆ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಬಗ್ಗೆ ಪ್ರಮುಖವಾಗಿರುವಂಥ ಪ್ರಶ್ನೆಯನ್ನು ಸಹ ಇದು ಕೇಳ್ಬೋದು ಅನ್ನುವಂಥದ್ದು. ಇನ್ನು ಮುಂದಿನ ಪಾಠ 4ನೇದು ಭಾರತದ ಅರಣ್ಯ ಸಂಪತ್ತು, ಈ ಪಾಠದ ಮೇಲೆ ಅರಣ್ಯಗಳ 6 ಪ್ರಕಾರಗಳನ್ನು ಸಹ ಕೇಳುವಂಥದ್ದು. ಇಲ್ಲಾಂದ್ರೆ ಅರಣ್ಯಗಳ ಮಹತ್ವವನ್ನು ಕೇಳಬಹುದು, ರಾಷ್ಟ್ರೀಯ ಉದ್ಯಾನವನಗಳ ರಾಜ್ಯಗಳನ್ನು ಸಹ ಕೇಳುವಂಥದ್ದು ಪ್ರಮುಖ ಪ್ರಶ್ನೆಗಳಾಗಿರುವಂಥದ್ದು. ಇನ್ನು 5ನೇ ಪಾಠದಲ್ಲಿ ಭಾರತದ ಜಲ ಸಂಪನ್ಮೂಲ, ಇದರಲ್ಲಿ ಪ್ರಮುಖವಾಗಿರುವಂಥ ಪ್ರಶ್ನೆ ನೀರಾವರಿ ಅರ್ಥ ಮತ್ತು ವಿಧಗಳನ್ನು ಸಹ ಕೇಳಬಹುದು, ಅಥವಾ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಉದ್ದೇಶಗಳನ್ನು ಕೇಳಬಹುದು, ಇಲ್ಲಾಂದರೆ ವಿವಿಧ ನದಿ ಕಣಿವೆ ಯೋಜನೆ ರಾಜ್ಯ ಹೆಸರು ಉದ್ದೇಶ ಇವುಗಳನ್ನು ಸಹ ಕೇಳುವಂಥದ್ದು, ಮತ್ತು ರಾಷ್ಟ್ರೀಯ ವಿದ್ಯುತ್ ಜಾಲ ಅಥವಾ ಮಳೆ ಕೊಯ್ಲು ಬಗ್ಗೆಯೂ ಇದರ ಪಾಠದಲ್ಲಿ ಪ್ರಶ್ನೆಗಳು ಪ್ರಮುಖವಾಗಿ ಬರುವಂಥ ಪ್ರಶ್ನೆಗಳನ್ನು ನೀವು ನೋಡ್ಕೊಂಡು ಹೋಗುವಂಥದ್ದು. ಇನ್ನು 6ನೇ ಪ್ರಶ್ನೆ ಭಾರತ ಭೂ ಬಳಕೆ ಹಾಗೂ ಕೃಷಿ ಬಗ್ಗೆ ಇರುವಂಥ ಪಾಠದಲ್ಲಿ ಬರುವಂಥ ಪ್ರಶ್ನೆಗಳು ಯಾವಪ್ಪ ಪ್ರಮುಖ ಪ್ರಶ್ನೆಗಳಂದ್ರೆ
ಭಾರತ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಪ್ರಶ್ನೆ ಬರಬಹುದು, ಅಥವಾ ಭೂ ಬಳಕೆಯ ಪ್ರಕಾರಗಳ ಬಗ್ಗೆ ಬರಬಹುದು, ಅಥವಾ ವ್ಯವಸಾಯದ ಮಹತ್ವ ಮತ್ತು ಅದರ ಬಗ್ಗೆ ವಿಧಗಳನ್ನು ಸಹ ಕೇಳಬಹುದು. ಇನ್ನು ಮಳೆ ಮಾದರಿ ನಿರ್ಧರಿಸುವ ಅಂಶಗಳು ಯಾವುವು ಅಂತಲೂ ಕೇಳಬಹುದು, ಆಹಾರದ ಬೆಳೆಗಳು ಯಾವುವು ಅಂತಲೂ ಕೇಳಬಹುದು, ಮತ್ತು ವಾಣಿಜ್ಯ ಬೆಳೆಗಳು ಮತ್ತು ಪಾನೀಯ ಬೆಳೆಗಳು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಬರಬಹುದು. ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು ಈ ಪಾಠದಲ್ಲಿ ಅನ್ನುವಂಥದ್ದು ಭಾಳ ಪ್ರಮುಖವಾಗಿರುವಂಥದ್ದು. 7ನೇ ಪಾಠದಲ್ಲಿ ಯಾವುದಪ್ಪ ಅಂದ್ರೆ ಪಾಠ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲ ಬಗ್ಗೆ ಭಾಳ ಪ್ರಮುಖವಾಗಿರುವಂಥ ಪಾಠದ ಬಗ್ಗೆ ಪ್ರಶ್ನೆ ಕೇಳಿರುವಂಥದ್ದು ಯಾವ್ಯಾವ ಕೇಳ್ಬೋದು ಅಂದ್ರೆ ಅದಿರುಗಳ ಸ್ಥಳ ಮತ್ತು ಅದರ ಹಂಚಿಕೆ ಉಪಯೋಗದ ಬಗ್ಗೆ ಕೇಳುವಂಥ ಪ್ರಮುಖ ಪ್ರಶ್ನೆ ಆಗಿರಬಹುದು, ಅಥವಾ ಪರಮಾಣು ಖನಿಜಗಳ ಬಗ್ಗೆ ಕೇಳ್ಬೋದು, ಇಲ್ಲಂದ್ರೆ ಶಕ್ತಿ ಸಂಪನ್ಮೂಲಗಳ ಕೊರತೆ ನೀಗಿಸಲು ಪರಿಹಾರಗಳು ಯಾವ್ಯಾವು ಅನ್ನುವಂಥದ್ದು ಪ್ರಶ್ನೆಗಳು ಬರಬಹುದು. ಇನ್ನು ಪಾಠ 8ರಲ್ಲಿ ಭಾರತದ ಸಾರಿಗೆ ಹಾಗೂ ಸಂಪರ್ಕದ ಅನ್ನುವಂಥ ಪಾಠದ ಮೇಲೆ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನುವಂಥದ್ದು ಪ್ರಮುಖ ಪ್ರಶ್ನೆಗಳು. ರಸ್ತೆ ಸಾರಿಗೆ ಪ್ರಾಮುಖ್ಯತೆ ತೊಡಕುಗಳ ಬಗ್ಗೆ ಕೇಳ್ಬೋದು, ರೈಲು ಸಾರಿಗೆ ಬಗ್ಗೆ ಕೇಳಬಹುದು, ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ಕೇಳ್ಬೋದು, ಸಂಪರ್ಕದ ಪ್ರಾಮುಖ್ಯತೆ ಬಗ್ಗೆ ಕೇಳ್ಬೋದು, ಅಥವಾ GIS ಮತ್ತು GPS ಕಾರ್ಯನಿರ್ವಹಣೆ ಹೇಗೆ ಹಾಗೂ ಅದರ ಉಪಯೋಗವನ್ನು ಕೇಳಬಹುದು. ಇಲ್ಲಾಂದ್ರೆ ದೂರ ಸಂವೇದಿ ತಂತ್ರಜ್ಞಾನ ಮತ್ತು ಅದರ ಉಪಯೋಗವನ್ನು ಸಹ ಕೇಳುವಂಥದ್ದು ಈ ಪಾಠದ ಮೇಲೆ ಪ್ರಮುಖ ಪ್ರಶ್ನೆಗಳಾಗ್ಯಾವ ಇವು. 9ನೇ ಪಾಠ ಭಾರತದ ಪ್ರಮುಖ ಕೈಗಾರಿಕೆ ಬಗ್ಗೆ ಪಾಠದಲ್ಲಿ ಏನು ಕೇಳಬಹುದಂದ್ರೆ 8 ಪ್ರಧಾನ ಕೈಗಾರಿಕಾ ವಲಯಗಳು ಯಾವ್ಯಾವುದ್ರ ಬಗ್ಗೆ ಕೇಳಬಹುದು, ಕೈಗಾರಿಕಾ ಸ್ಥಾನೀಕರಣ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವ್ಯಾವು ಕೇಳ್ಬೋದು, ಅಥವಾ ಜ್ಞಾನಾಧಾರಿತ ಕೈಗಾರಿಕೆ ಅಥವಾ ಇಸ್ರೋ ಸಾಧನೆಗಳ ಬಗ್ಗೆಯೂ ಸಹ ಕೇಳುವಂಥದ್ದು. ಇನ್ನು ಪಾಠ 10ರಲ್ಲಿ ಯಾವ ಪಾಠ ಬರ್ತೈತಪ್ಪ ಅಂದ್ರೆ ನೈಸರ್ಗಿಕ ವಿಕೋಪಗಳು ಅನ್ನುವಂಥ ಪಾಠದ ಮೇಲೆ ಬರುವಂಥ ಪ್ರಶ್ನೆಗಳು ಪ್ರಮುಖವಾಗಿ ನೈಸರ್ಗಿಕ ವಿಕೋಪ ಕಾರಣಗಳೇನು, ವಿಕೋಪದಿಂದ ಆಗುವಂಥ ಪರಿಣಾಮಗಳೇನು, ಪರಿಣಾಮಗಳಾದ ನಂತರ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಏನು ಕೈಗೊಳ್ಳಬೇಕು ಅನ್ನುವಂಥದ್ದು ಪ್ರಶ್ನೆ ಭಾಳಷ್ಟು ಪ್ರಮುಖವಾಗಿರುವಂಥ ಪ್ರಶ್ನೆ ಅಂತಲೇ ನಾವು ಅದನ್ನು ಹೇಳಬಹುದು. ಇನ್ನು ಅರ್ಥಶಾಸ್ತ್ರದಲ್ಲಿ ಬರುವಂಥ ಪಾಠಗಳ ಬಗ್ಗೆ ನೋಡುವಂಥದ್ದು ಪ್ರಮುಖ ಪ್ರಶ್ನೆಗಳು. ಅದರಲ್ಲಿ ಮೊದಲನೇ ಪಾಠ ಅರ್ಥವ್ಯವಸ್ಥೆ ಮತ್ತು ಸರಕಾರ. ಇದರಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗಳು ಭಾರತದಲ್ಲಿ ಯೋಜನೆ ಅಥವಾ ಪಂಚವಾರ್ಷಿಕ ಯೋಜನೆ ಮತ್ತು ಉದ್ದೇಶ ಸಾಧನೆ ಬಗ್ಗೆ ಕೇಳಬಹುದು, ಇಲ್ಲಾಂದ್ರೆ ಹಸಿರು ಕ್ರಾಂತಿಗಳ ಬಗ್ಗೆ ಕೇಳಬಹುದು, ಇಲ್ಲಾಂದ್ರೆ ನೀತಿ ಆಯೋಗದ ಬಗ್ಗೆ ಪ್ರಮುಖ ಪ್ರಶ್ನೆ ಬರಬಹುದು. ಇನ್ನು 2ನೇ ಪಾಠದಲ್ಲಿ ಗ್ರಾಮೀಣಾಭಿವೃದ್ಧಿ ಪಾಠದ ಮೇಲೆ ಬರುವಂಥ ಪ್ರಶ್ನೆಗಳು ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿ ಅರ್ಥ ಮತ್ತು ಮಹತ್ವವನ್ನು ಕೇಳಬಹುದು, ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಭಾಳ ಪ್ರಮುಖವಾಗಿರುವಂಥ ಪ್ರಶ್ನೆ ಇದನ್ನು ಸಹ ಕೇಳಬಹುದು. ಇಲ್ಲಂದ್ರೆ ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆ ಏನು ಅನ್ನುವಂಥ ಪ್ರಶ್ನೆಯೂ ಸಹ ಬರುವಂಥದ್ದು. ಇನ್ನು 3ನೇ ಪಾಠದಲ್ಲಿ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಪಾಠದಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗಳು ಸಾರ್ವಜನಿಕ ಹಣಕಾಸಿನ ಮಹತ್ವದ ಬಗ್ಗೆ ಕೇಳಬಹುದು, ಅಥವಾ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ವ್ಯತ್ಯಾಸದ ಬಗ್ಗೆ ಕೇಳಬಹುದು. ಇನ್ನೊಂದು ಪ್ರಮುಖ ಪ್ರಶ್ನೆ ಅಂದರೆ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಬಗ್ಗೆ ಕೇಳಬಹುದು. ಇನ್ನು ಕೊನೆಯದರಲ್ಲಿ ಪ್ರಶ್ನೆ ಯಾವ್ದು ಬರ್ಬೋದಪ್ಪ ಅಂದ್ರೆ ತೆರಿಗೇತರ ಆದಾಯ ಮೂಲಗಳು ವಿತ್ತೀಯ ಕೊರತೆಯ ಸೂತ್ರದ ಬಗ್ಗೆ ಪ್ರಶ್ನೆ ಸಹ ಬರಬಹುದು. ಇನ್ನು ನೆಕ್ಸ್ಟು ವ್ಯವಹಾರ ಅಧ್ಯಯನದಲ್ಲಿ ಬರುವಂಥ ಪಾಠವಾಗಿ ಪ್ರಮುಖ ಪಾಠ ಮೊದಲನೇ ಪಾಠ ಯಾವುದಪ್ಪ ಅಂದ್ರೆ ಬ್ಯಾಂಕ್ ವ್ಯವಹಾರಗಳು. ಈ ಬ್ಯಾಂಕ್ ವ್ಯವಹಾರದಲ್ಲಿ ಕೇಳುವಂಥ ಪ್ರಶ್ನೆಗಳು ಯಾವ್ಯಾವಪ್ಪ ಅಂದ್ರೆ ಬ್ಯಾಂಕ್ ಪದದ ಅರ್ಥ ಅಥವಾ ಉತ್ಪತ್ತಿ ಬಗ್ಗೆ ಕೇಳಬಹುದು, ಬ್ಯಾಂಕ್ ಗುಣಲಕ್ಷಣಗಳ ಬಗ್ಗೆ ಕೇಳಬಹುದು, ಅಥವಾ ಬ್ಯಾಂಕ್ ಕಾರ್ಯಗಳ ಬಗ್ಗೆಯೂ ಕೇಳಬಹುದು, ಅಥವಾ ಬ್ಯಾಂಕ್ ಸಲ್ಲಿಸುವ ಸೇವೆಗಳ ಬಗ್ಗೆ ಕೇಳಬಹುದು, ಅಥವಾ ಬ್ಯಾಂಕ್ ವಿಧಗಳ ಬಗ್ಗೆ ಕೇಳಬಹುದು, ಅಥವಾ ಬ್ಯಾಂಕ್ ಖಾತೆಯ ಪ್ರಕಾರಗಳು ಯಾವ್ಯಾವು ಅಂತ ಕೇಳಬಹುದು, ಅಥವಾ ಬ್ಯಾಂಕ್ ಖಾತೆ ತೆಗೆಯುವ ವಿಧಾನ ತಿಳಿಸಿ ಅಂತಲೂ ಕೇಳಬಹುದು. ಇಲ್ಲಾಂದ್ರೆ ಬ್ಯಾಂಕ್ ಖಾತೆ ತೆಗೆಯೋದ್ರಿಂದ ನಮಗಾಗುವ ಅನುಕೂಲಗಳೇನು ಬಗ್ಗೆ ಅನ್ನುವಂಥ ಪ್ರಶ್ನೆಯೂ ಸಹ ಇಲ್ಲಿ ಕೇಳಬಹುದು. ಇನ್ನು ನೆಕ್ಸ್ಟ್ 2ನೇ ಪಾಠ ಯಾವುದಪ್ಪ ಅಂದ್ರೆ
ಉದ್ಯಮಶೀಲತೆ. ಈ ಪಾಠದಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗಳು ಉದ್ಯಮಶೀಲತೆ ಮತ್ತು ಉದ್ಯಮಿಯ ಗುಣಲಕ್ಷಣಗಳ ಬಗ್ಗೆ ಕೇಳ್ಬೋದು, ಉದ್ಯಮಿಯ ಕಾರ್ಯಗಳ ಬಗ್ಗೆ ಕೇಳ್ಬೋದು, ಅಥವಾ ಉದ್ಯಮಿಯ ಪಾತ್ರ ಕೇಳ್ಬೋದು, ಅಥವಾ ಉದ್ಯಮಿಯ ಪ್ರಾಮುಖ್ಯತೆ ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರ ಬಗ್ಗೆ ಕೇಳುವಂಥ ಪ್ರಮುಖ ಪ್ರಶ್ನೆಗಳಾಗಿವೆ ಇವು. ಇನ್ನು ಪಾಠ 3ರಲ್ಲಿ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಬಗ್ಗೆ ಯಾವ್ಯಾವ ಪ್ರಶ್ನೆಗಳು ಕೇಳ್ಬೋದು ಅನ್ನುವಂಥದ್ದು ಪ್ರಮುಖ ಪ್ರಶ್ನೆಗಳು ಇವಾಗಿವೆ. ಬಳಕೆದಾರರ ಶೋಷಣೆಗೆ ಕಾರಣ, ಗ್ರಾಹಕ ಕಾಯ್ದೆಯ ಮುಖ್ಯ ಉದ್ದೇಶಗಳು, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಲಕ್ಷಣಗಳು ಯಾವ್ಯಾವು, ಗ್ರಾಹಕ ಸಂರಕ್ಷಣಾ ವೇದಿಕೆ ಬಗ್ಗೆ ಕೇಳ್ಬೋದು, ಗ್ರಾಹಕ ನ್ಯಾಯಾಲಯದ ದೂರಿನಲ್ಲಿರುವ ಅಂಶಗಳ ಬಗ್ಗೆ ಕೇಳ್ಬೋದು. ಇಷ್ಟು ನೀವು ಓದ್ಕೊಂಡು ಪ್ರಮುಖ ಪ್ರಶ್ನೆಗಳು ನೋಡ್ಕೊಂಡು ಹೋದರೆ 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ತೆಗೆದುಕೊಳ್ಬೋದು ಅನ್ನುವಂಥದ್ದು ಮಾತನ್ನು ಹೇಳ್ತಾ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ವಿಡಿಯೋ ನೋಡಿದ ನಂತರ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.